ಹೇಳೋನ್ ತಂದು ಮಚ್ಚ ತಗೊಂಡು ಬಂದು ಅವನ್ ಕೊಚ್ಚಬೇಕು. ಅವನ್ ಏನ್ ಹೇಳೋದು? ಕೊಚ್ಚಾಕ್ರಿ, ನೀನ್ ಕೊಚ್ಚಾಕು ಫಸ್ಟ್. ಒಂದು ಧರ್ಮ ಬೋಧಕನು ಹೇಳ್ತಾನೆ, ಕ್ರೈಸ್ತರನ್ನ, ಮುಸ್ಲಿಮನ್ನ, ಬೇರೆ ಸಂಘ ಗುಂಪುಗಳನ್ನ ಕೊಚ್ಚಾಕ್ಬಿಡ್ರಿ ಅಂತಾನೆ. ಪ್ರಿಯರೇ, ಕೊಚ್ಚಾಕಕ್ಕೆ ನೀನ್ ಯಾರು? ನಾವು ಹೇಳುವಂಥದ್ದು, ಮನುಷ್ಯ ಈ ಭೂಮಿಯಲ್ಲಿ ಹುಟ್ಟಿದ ಮೇಲೆ ಅವನಿಗೆ ಸ್ವಾತಂತ್ರ್ಯ ಇದೆ. ಇದನ್ನ ಕಿತ್ಕೊಳ್ಳಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಹೋಗ್ಲಿ, ಕೊರೋನಾ ಬಂತಲ್ಲ, ಎಲ್ಲಿಂದ ಬಂತು? ನೀನು ಯಾವಾಗ ಸತ್ತೋಗ್ತೀಯ, ಇವ್ರು ಯಾವಾಗ ಸತ್ತೋಗ್ತೀಯ ಅಂತೇಳಿ ಹೇಳು ನೋಡೋಣ. ನೀನು ಹೇಳಲಿಕ್ಕೆ ಯಾವನಿಂದಲೂ ಸಾಧ್ಯ ಇಲ್ಲ. ಜೀವ ಕೊಡ್ಲಿಕ್ಕೆ ಯಾವನಿಂದಲೂ ಸಾಧ್ಯ ಇಲ್ಲ. ಅಲ್ಲಿ ಆಸ್ಪತ್ರೆಗಳಲ್ಲಿ ಆಗ್ತಕ್ಕಂಥ ಅನ್ಯಾಯ ಟಿವಿಯಲ್ಲಿ ಹೇಳ್ತಾರೆ, ಅಯ್ಯೋ ನಾವು ಅದು ಮಾಡಿದ್ದೀವಿ, ಇದು ಎಲ್ಲ ಸುಳ್ಳು. ನಾನು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದು ಕಾರಣಕ್ಕೆಂದರೆ ನನಗೆ ಅಪೋಲೋಲ್ಲಿ ಸಿಗಲಿಲ್ಲ, ಜೇಸಸ್ ಅಲ್ಲಿ ಸಿಗಲಿಲ್ಲ. ಅಲ್ಲಿ ಸಿಕ್ಕಿದ್ದು ನಮ್ಮ ಪುಣ್ಯ, ದೇವರು ಕೊಟ್ಟಂಥ ಒಂದು ಜಾಗ. ಅಲ್ಲಿ ನಾನು ಖರ್ಚು ಮಾಡಿದ್ದು ಟೋಟಲಿ 89,000 ಬರೀ ಮೆಡಿಕಲ್ಗೆ ಮಾತ್ರ, ನಮ್ಮ ಎಕ್ಸ್ಪೆನ್ಸ್ ಎಲ್ಲ ಬಿಟ್ಟು. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ 90,000 ಅನ್ಕೊಳ್ರೆ, ಮಿಕ್ಕಿದೆಲ್ಲ ಸೇರಿಸಿದ್ರೆ 1,50,000, 1,60,000 ರೂಪಾಯಿ ಆಗ್ತದೆ. ಅದು ಗೌರ್ಮೆಂಟ್ ಹಾಸ್ಪಿಟ್ಲ, ಫ್ರೀ ಅಲ್ಲ. ಇಲ್ಲ, ನಾನು ಎಲ್ಲದಕ್ಕೂ ದುಡ್ಡು ಕೊಟ್ಟಿದ್ದೇನೆ. ವೆಂಟಿಲೇಟರ್ ಹಿಡಿದು 3 ವೆಂಟಿಲೇಟರ್ ಚೇಂಜ್ ಮಾಡಿದ್ದೀವಿ, ಲೀಕ್ ಆಗ್ತಿತ್ತು. ಬ್ಲಡ್ ಟೆಸ್ಟಿಗೆ ದುಡ್ಡು ಕೊಡಬೇಕು. ಅಲ್ಲಿ ಮಾತ್ರ ಅಲ್ಲ, ಹೊರಗಡೆ ನಾವು ಬ್ಲಡ್ ಟೆಸ್ಟ್ ಮಾಡಬೇಕು. ದಿನಕ್ಕೆ 4-5 ಬ್ಲಡ್ ಟೆಸ್ಟ್ಗಳು, ಅದಾದಮೇಲೆ ಸ್ಕ್ಯಾನಿಂಗ್, ಎಲ್ಲದಕ್ಕೂ ನಾನು ದುಡ್ಡು ಕೊಟ್ಟಿದ್ದೆ, ಎಲ್ಲದಕ್ಕೂ ಬಿಲ್ ಇತ್ತು. ಪ್ರಿಯರೇ, ದೇವನ ವಾಕ್ಯ ಹೇಳ್ತದೆ, ಒಂದು ಮನುಷ್ಯನಾಗದೇ ಇದ್ರೆ, ಅವನು ಒಳ್ಳಿತನ ಮಾಡದೇ ಇದ್ರೆ, ನಿನ್ನ ಕೈಯಿಂದ ಯಾರು ಕೊಡಲಿಲ್ಲ, ಯಾರು ಕೈಯಿಂದ ಕೊಡಲಿಕ್ಕೆ ಸಾಧ್ಯ ಇಲ್ಲ. ನೀವು ಬಡವರ ಹಣವನ್ನು ಕಿತ್ತು ನೀನು ಲೂಟಿ ಮಾಡುವಾಗ, ಒಬ್ಬರ ಆಸ್ತಿಯನ್ನು ನೀನು ಕಸಿಯುವಾಗ, ಒಬ್ಬರು ಕಣ್ಣೀರು ಸುರಿಸಿ ನೀನು ಸಂತೋಷವಾಗಿ ಮೆರೆಯುವುದನ್ನ ಅವತ್ತು ನೀನು ಅನುಭವಿಸಬಹುದು. ಆದರೆ ದೇವನ ಸುಮ್ಮನೆ ಬಿಡೋದಿಲ್ಲ. ನಿನ್ನ ಪಾಪಕ್ಕೆ ಲೆಕ್ಕ ಇದೆ, ಪಾಪಕ್ಕೆ ಲೆಕ್ಕ ಇದೆ. ಪ್ರಿಯರೇ, ಸತ್ತ ಮೇಲೆ ಲೆಕ್ಕ ತೀರಿಸಲಿಕ್ಕೆ ಯಾರನ್ನು ಹುಡುಕಿಕೊಂಡು ಬರೋದಿಲ್ಲ. ನನ್ನ ಲೆಕ್ಕ ನಾನೇ ತೀರಿಸಬೇಕು. ಇದನ್ನ ಜ್ಞಾಪಕ ಇಟ್ಟುಕೊಳ್ಳಿ, ಪ್ರತಿಯೊಬ್ಬರು ಜ್ಞಾಪಕ ಇಟ್ಟುಕೊಳ್ಳಿ. ಇಲ್ಲಿ ದೇವನ ವಾಕ್ಯ ಅದನ್ನೇ ನಮ್ಮಲ್ಲಿ ಸಾರಿ ಹೇಳುವಂಥದ್ದು. ಆ ಶತಾಧಿಪತಿಯಲ್ಲಿ ವಿಶ್ವಾಸವನ್ನು ನೋಡಿದೆ. ಅವನನ್ನ ಲೆಕ್ಕಿಸಲಿಲ್ಲ. ಅವನ ಸೇವಕನಿಗಾಗಿ ಪ್ರಾರ್ಥಿಸಿದ, ನನ್ನ ಹತ್ರ ಬಂದ, ಸ್ವಾಮಿ ಯೇಸುವೆ, ಇದೋ ನಾನು ನನಗಾಗಿ ಬರಲಿಲ್ಲ, ನನ್ನ ಸೇವಕನಿಗಾಗಿ ಬಂದಿದ್ದೇನೆ, ಪ್ಲೀಸ್. ಈ ರೀತಿ ಅವನಿಗೆ ರೋಗ ತಗಲಿದೆ. ಕೊರೋನಾ ಸಮಯದಲ್ಲಿ ನನ್ನ ಅನುಭವ, ನಾನು ನಿಜಕ್ಕೂ ಚಿರಋಣಿಯಾಗಿರ್ತಾನೆ. ಪಾಪ BMC ನಗರಲ್ಲಿ ಆ ಜನ ಪ್ರಾಣದ ಭಯ ಬಿಟ್ಟು ನಾನು ನೋಡ್ಕೊಳ್ತೀನಿ ಎಂಬುದಾಗಿ ಬಂದರು. ಅವರು ವಿದ್ಯಾವಂತರಲ್ಲ, ಅವರಿಗೂ ಮಕ್ಕಳಿದ್ದಾರೆ, ಅವರಿಗೂ ಕುಟುಂಬ ಇದೆ, ಅವರು ಎಲ್ಲವನ್ನ ನೋಡಿದವರು, ನೋಡ್ತಿರೋರು. ಆದರೆ ಅವರ ಧೈರ್ಯ, ಅವರ ವಿಶ್ವಾಸ, ಸಿಸ್ಟರ್ನ ನಾನು ನೋಡ್ಕೊಳ್ತೀನಿ. ಕಾರಣ ಯಾಕೆ? ಕಾರಣ ಇಷ್ಟೇ, ಅವರಲ್ಲಿ ಕ್ರಿಸ್ತನು ಇದ್ದ ಕಾರಣ, ಅವರಲ್ಲಿ ವಿಶ್ವಾಸ ಇದ್ದ ಕಾರಣ, ಅವರಲ್ಲಿ ಯೇಸುವಿನ ನಂಬಿಕೆ ಇದ್ದ ಕಾರಣ ನಾನು ಇದೋ ದೇವ ಸೇವಕಳನ್ನ ನಾನು ಸೇವೆ ಮಾಡ್ತೇನೆ ಎಂಬುದಾಗಿ ಬಂದಂತ ಕಾರ್ಯ. ಆ ಕುಟುಂಬಕ್ಕಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ, ಅವ್ರಿಗಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಯಾರೆಲ್ಲ ಕೇಳ್ಕೊಂಡ್ರು, ಬ್ರದರ್ ನಾವು ಬರ್ತೇವೆ,
ನಮ್ಮ ಮಕ್ಕಳನ್ನ ಕಳಿಸ್ತೇವೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ದೇವನ ದಾಸನ ಯೇಸು ನಾಮದಲ್ಲಿ 1 ಲೋಟ ತಣ್ಣೀರು ಕೊಟ್ಟರೆ ತಕ್ಕ ಸಂಭಾವನೆ ಬಂದಾಯಿತು ಎಂಬುದಾಗಿ ಆ ಸಮಯದಲ್ಲಿ ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸಿದವರು ನೀವೆಲ್ಲರೂ, ಸಹಾಯ ಮಾಡಿದವರು. ಹಣದ ಸಹಾಯ ನನಗೆ ಬೇಡ, ಅದರ ಪ್ರಾರ್ಥನೆ ಸಹಾಯ. ಹಾಗೂ ನಮ್ಮ ಮನೆಯಲ್ಲಿ ಎಲ್ಲವೂ ಇತ್ತು, ಅಡಿಗೆ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅನೇಕರು ಊಟ ತಂದುಕೊಟ್ರು. ನಾನು ಅವರೆಲ್ಲರಿಗೂ ಚಿರಋಣಿಯಾಗಿದ್ದೇನೆ. ಅವ್ರಿಗಾಗಿ ನಾನು ಭಾರಪಟ್ಟು ಪ್ರಾರ್ಥಿಸಿದ್ದೇನೆ. ಅವರಿಗೆ 3 ಪಟ್ಟಲ್ಲ 4 ಪಟ್ಟು ದೇವರು ಹಿಂತಿರುಗಿಸಿ ಕೊಡುವಂಥ ದೇವನು. ಅವರ ಕುಟುಂಬವನ್ನು ಆ ದೇವನು ಆಶೀರ್ವದಿಸಲಿ. ದೇವರು ನನ್ನಲ್ಲಿರ್ತಕ್ಕಂಥ ಕಾರ್ಯವನ್ನು, ನಮ್ಮ ಕುಟುಂಬದಲ್ಲಿರ್ತಕ್ಕಂಥ ಸಂತೋಷವನ್ನು, ನಮ್ಮ ಕುಟುಂಬದಲ್ಲಿರ್ತಕ್ಕಂಥ ಈ ಒಂದು ಎಲ್ಲವನ್ನ ನಾನು ನನ್ನ ಹೆಂಡತಿ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ಆ ಹೆಂಡತಿಯನ್ನು ದೇವರು ಕರ್ಕೊಂಡು ನಾನು ತ್ಯಾಗವನ್ನು ಮಾಡಿ, ಈ ತ್ಯಾಗದ ಮೂಲಕ ನಿಮ್ಮ ಮುಂದೆ ನಿಂತು ಸೇವೆ ಮಾಡುವಂಥ ಈ ಸೇವೆಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ನಿಮ್ಮಲ್ಲಿರ್ತಕ್ಕಂಥ ದೇವರು ತುಂಬಿರ್ತಕ್ಕಂಥ ಆ ಪ್ರೀತಿ. ಅದಕ್ಕೆ ನಾನು ಇಸ್ರೇಲ್ ಮಕ್ಕಳಲ್ಲೂ ನಾನು ಇಂಥ ವಿಶ್ವಾಸವನ್ನ ನೋಡಲಿಲ್ಲ. ಇಸ್ರೇಲ್ ಮಕ್ಕಳನ್ನ ದೇವನ ಆಚರಿಸಿ 40 ವರ್ಷಗಳ ಕಾಲ ಊಟವನ್ನು ಕೊಟ್ಟರು, ಬಟ್ಟೆ ಮಾಸ್ಲಿಲ್ಲ, ಎಲ್ಲವನ್ನ ದೇವರು ಕೇಳಿದಂಗೆ ಕೊಟ್ಟರು, ಮರಳುಗಾಡಿನಲ್ಲಿ ನೀರು ಕೊಟ್ಟರು. ಆದರೂ ಅವರ ವಿಶ್ವಾಸಿಸಲಿಲ್ಲ. ಬಂದಿರತಕ್ಕಂಥ ನೀವು ಈ ಅಂತ್ಯ ದಿನಗಳಲ್ಲಿ ಹೆಚ್ಚಾಗಿ ಪ್ರಾರ್ಥಿಸ್ರಿ. ಕೆಟ್ಟದ್ದು ನಿಮಗೆ ಲೆಕ್ಕಕ್ಕೆ ಬರೋದಿಲ್ಲ ಪ್ರಿಯರೇ. ನೀವು ಎಷ್ಟು ದೇವರ ಕಾರ್ಯದಲ್ಲಿ ಬಂದಿದ್ದೀರಿ, ಕ್ಷಣದ ಸುಖಕ್ಕಾಗಿ ಹಂಬಲಿಸ್ಬೇಡ್ರಿ. ಅದು ಕ್ಷಣದ ಸುಖ. ಕುಡಿದ್ರು ನೀವು ಒಂದು 2-3 ಅವರ್ಸ್ ಬೋಧೆಯಲ್ಲಿ ಇಲ್ಲದೆ ಇರ್ಬೋದು. ಅದು ನಿಮಗೆ ತರವಲ್ಲ. ವ್ಯಭಿಚಾರ ತರ ಅಲ್ಲ, ಹಣ ತರ ಅಲ್ಲ. ಎಲ್ಲವೂ ನೋಡಿ ಯೋಚನೆ ಮಾಡಿ ನೋಡ್ರಿ, ಎಲ್ಲವನ್ನ ಬಿಟ್ಟು ಹೋಗ್ಬೇಕು, ಎಲ್ಲವನ್ನು ಬಿಟ್ಟು ಹೋಗ್ಬೇಕು. ಅದಕ್ಕಾಗಿ ಮತ್ತಾಯನ ಶುಭ ಸಂದೇಶಿ 20ನೇ ಅಧ್ಯಾಯ, ನೀನು ಕ್ರಿಸ್ತನಲ್ಲಿ ನಂಬಿಕೆ ಇಡು. ಯಾವ ನಂಬಿಕೆ? ನೀನು ಆ ಶತಾಧಿಪತಿಯಲ್ಲಿ ಇದ್ದಂತ ನಂಬಿಕೆ. ಅವನು ಪೇಷಂಟ್ ಅನ್ನ ಕರ್ಕೊಂಡು ಬರಲಿಲ್ಲ. ಸರಿಯಾಗಿ ಗಮನ ಇಟ್ಟು ಕೇಳಬೇಕು. ನಾನು ಕತ್ತರಲ್ಲಿ ಒಬ್ರು ಇಲ್ಲಿ ಬರ್ತಿದ್ರು ಪ್ರೇಯರ್ಗೆ, ಅವರು ಕತ್ತರಲ್ಲಿದ್ದ. ಅವರು ಫ್ರೆಂಡ್ಗೆ ಏನೋ ಒಂದು ಪ್ರಾಬ್ಲಮ್ ಇತ್ತು. ಅವ್ರಿಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಮಾಡ್ತೀರಾ ಅಂತ ಕೇಳಿದ್ರೆ ನಾನು ಏನು ಮಾಡ್ತೀನಿ, ನೋ ಪ್ರಾಬ್ಲಮ್, ಫೋನಲ್ಲೇ ಮಾಡ. ಯಾಕೆ ನಾವು ಹೋಗಕ್ಕಾಗುತ್ತೆ ಕೊರೋನಾ. ಪ್ರಿಯರೇ, ಕತ್ತರಲ್ಲಿ, ಮೈಸೂರಲ್ಲಿ ಆ ಕತ್ತರಿಗೆ ಅವ್ರನ್ನ ನಾನು ನೋಡ್ಲಿಲ್ಲ, ಅವರು ನನ್ನ ನೋಡ್ಲಿಲ್ಲ. ಅವರ ಫ್ರೆಂಡ್ ಹೇಳಿ ಫೋನ್ ಮೂಲಕ ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರ್ಥಿಸಿದೆ. 2ನೇ ದಿನಕ್ಕೆ ರಿಸಲ್ಟ್. ಕೆಲಸ ಸಕ್ಸಸ್ ಆಯ್ತು. ನನಗೆ ಇಷ್ಟು ವರ್ಷಗಳ ಕಾಲ ತಡೆಯಾಗಿದ್ದು ಆ ಕೆಲಸ ನನಗೆ ಸಕ್ಸಸ್ ಆಯ್ತು. ಪ್ಲೀಸ್ ಕಮ್ ಟು ಕತ್ತರ್, ಪ್ಲೀಸ್ ದಯವಿಟ್ಟು ಕತ್ತರಿಗೆ ಬನ್ನಿ. ಫ್ಲೈಟ್ ಎಲ್ಲವೂ ನಂದೆ, ಎಂಟನೇ ಫ್ಲೈಟ್ ಎಲ್ಲವೂ ಹೇಗೆ ಹಾಕೊಂಡು ಕರ್ಕೊಂಡು ಹೋಗ್ತೀವಿ. ಫ್ಲೈಟ್ ಇಲ್ಲ, ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಮಧ್ಯದಲ್ಲಿ ಕೊರೋನಾ ಎಂಬ ಒಂದು ವೈರಸ್ ಇದೆ, ಬರ್ಲಿಕ್ಕೆ ಸಾಧ್ಯ. ಇಲ್ಲಿದ್ರೆ ನಾನು ಕತ್ತರಿಗೆ 2 ಸಲ ಹೋಗಿ ಬರ್ತೀವಿ. ಪ್ರಿಯರೇ, ಬಂದಂತ ನೀವು, ವಿಶ್ವಾಸಿಸಿದಂತ ನೀವು, ಈ ವಿಶ್ವಾಸವನ್ನು ನೀವಿಟ್ಟು ನೀವು ಯಾರಿಗೆ ಪ್ರಾರ್ಥನೆ ಮಾಡ್ತೀರೋ ಅವ್ರೆಂಥವ್ರಿಗೆ ಆಗಿರ್ತಾರೆ, ಅಲ್ಲಿ ಅವ್ರಿಗೆ ಈಲಾಗಿರ್ಬೋದು. ಪ್ರಾರ್ಥನೆ ಮಾಡಿದ ಮೇಲೆ ಅವ್ರಿಗೆ ಸ್ವಸ್ಥ ಆಗ್ಲೇಬೇಕು ಅಂತ ಕಾನೂನಿಲ್ಲ.
ನೀವೆಲ್ಲ ಪ್ರಾರ್ಥನೆ ಮಾಡಿದ್ರಿ. ಎಷ್ಟು ಗುರುಗಳು, ಬಿಷಪ್ ಎಲ್ಲರೂ ನಮ್ಮ ಹೆಂಡತಿಯ ಗುಣಾನಿಗಾಗಿ ಬಲಿ ಪೂಜೆಯನ್ನು ಅರ್ಪಿಸಿದ್ದಾರೆ, ಲೆಕ್ಕ ಇಲ್ಲ. ಆದರೂ ಉಳಿಲಿಲ್ಲ. ಉಳಿಬೇಕು ಅಂತ ಕಾನೂನೇ ಇಲ್ಲ. ಆದರೆ ಅವರ ಆತ್ಮ ಪರಿಶುದ್ಧ ಆಯಿತು. ನಿಮ್ಮ ಪ್ರಾರ್ಥನೆ, ನನ್ನ ಹೆಂಡತಿ ಆತ್ಮ ಶುದ್ಧೀಕರಣಕ್ಕೆ ಹೋಗುವಂತ ಆತ್ಮ ಇಲ್ಲೇ ಶುದ್ಧವಾಯಿತು. ಬಲಿ ಪೂಜೆ ಇಲ್ಲೇ ಶುದ್ಧ ಆಯಿತು. ತ್ಯಾಗಗಳು ಇಲ್ಲೇ ಶುದ್ಧ ಆಯಿತು. ನಮ್ಮನ್ನು ಇನ್ನೂ ಪ್ರಾರ್ಥನೆಯಲ್ಲಿ ಅನೇಕ ಆಳವಾಗಿ ಪ್ರಾರ್ಥಿಸುವಂತ ಶಕ್ತಿಯನ್ನು ದೇವರು ನಮಗೆ ಅನುಗ್ರಹಿಸಿ, ಪ್ರಾರ್ಥಿಸುವಂತ ಆ ಕೃಪಾವರವನ್ನು ಅನುಗ್ರಹಿಸಿ, ಇನ್ನೂ ಹೆಚ್ಚಾಗಿ ಪ್ರಾರ್ಥಿಸುವಂತ ಕಾರ್ಯವನ್ನ ದೇವರು ನಮಗೆ ಅನುಗ್ರಹಿಸಿಕೊಟ್ರು. ಇಲ್ಲಿ 16 ದಿನ ನನ್ನ ಹೆಂಡತಿ ಮಿಸ್ಸಸ್ ಇಲ್ಲಿ ಶುದ್ಧಿ ಆಗಿ ನೇರ ಯೇಸುವಿನ ಸಾನ್ನಿಧ್ಯಕ್ಕೆ ಹೋಗಿರ್ತಕ್ಕಂಥದ್ದು ನನ್ನ ಹೆಂಡತಿ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನನಗೆ ತುಂಬಾ ಬೇಜಾರಾಗಿ ಅವಳ ಹತ್ರ ಕೇಳ್ತೀನಿ, ಇಮ್ಮಿಡಿಯೇಟ್ ಅದಕ್ಕೆ ಉತ್ತರ ಇರುತ್ತೆ. ನನ್ನ ಅನುಭವದಲ್ಲಿ ತುಂಬಾ ಅನುಭವಿಸ್ತಾ ಇದ್ದೇನೆ ನನ್ನ ಮಿಸ್ಸಸ್ ಸತ್ತ ಮೇಲಿಂದ. ಅದಾದ್ಮೇಲೆ ಮಗು ಅಳ್ತಾ ಇರ್ತದೆ, ರಾತ್ರಿ ಎಲ್ಲ ಅಳತ್ತೆ. ಒಂದೊಂದ್ಸಲ ರಾತ್ರಿ ಎಲ್ಲ ಚಿಕ್ಕ ಮಕ್ಕಳು ರಾತ್ರಿ ಎಲ್ಲ ದಿಢೀರಂತ ಅಳತ್ತೆ. ನನ್ನ ನಿದ್ರೆ ಇಲ್ಲಲ್ಲ, ನಾನು ಹೇಳ್ತೀನಿ, ನೀನು ನೋಡ್ಕೊಳ್ಬೇಕಾಗಿದ್ದು ನಮ್ಮನ್ನು ಬಿಟ್ಟು ಹೋಗಿದ್ಯಾ, ದಯವಿಟ್ಟು ಮಗು ನೋಡ್ಕೊ. ಇಮ್ಮಿಡಿಯೇಟ್ ನಿಂತಿರೋದು, ಸೌಂಡ್ ನಿಂತಿರೋದು. ಇದು ನನ್ನ ಅನುಭವ. ಪ್ರಿಯರೇ, ದೇವರ ಆತ್ಮ ನಿಮ್ಮಲ್ಲಿ ಇದ್ದರೆ ಸ್ವರ್ಗದಲ್ಲೂ ಭುವಿಯಲ್ಲೂ ಅವರು ದೇವರ ಸಾನ್ನಿಧ್ಯವನ್ನು ಅನುಭವಿಸ್ತಾರೆ. ಅದಕ್ಕಾಗಿ ವಿಶ್ವಾಸಿಸಿ. ಅದಕ್ಕಾಗಿ ನೀವು ಮಾಡುವಂಥ ತ್ಯಾಗ ಅಪಾರವಾದದ್ದು. ಈ ಕಾರಣಕ್ಕಾಗಿ ಮತ್ತಾಯನ ಶುಭ ಸಂದೇಶ 20ನೇ ಅಧ್ಯಾಯ ವಾಕ್ಯ 25-26 ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಓದಿ ಬ್ರದರ್. ಯೇಸುವಾದರೋ ಶಿಷ್ಯರೆಲ್ಲರನ್ನು ತಮ್ಮ ಬಳಿಗೆ ಕರೆದು, ಲೋಕದ ಪ್ರಜಾಪತಿಗಳು ತಮ್ಮ ಪ್ರಜೆಗಳ ಮೇಲೆ ದರ್ಪದಿಂದ ದೊರೆತನ ಮಾಡುತ್ತಾರೆ. ಜನನಾಯಕರು ಎನಿಸಿಕೊಳ್ಳುವವರು ಜನರ ಮೇಲೆ ಅಧಿಕಾರ ಪ್ರದರ್ಶನ ಮಾಡುತ್ತಾರೆ. ಇದು ನಿಮಗೆ ಗೊತ್ತು, ನೀವು ಆಗಿರಬಾರದು. ನಿಮ್ಮಲ್ಲಿ ಶ್ರೇಷ್ಠನಾಗಿರಲು ಇಚ್ಛಿಸುವವನು ನಿಮಗೆ ಸೇವಕನಾಗಿರಲಿ. ಪ್ರಥಮನಾಗಿರಲು ಆಶಿಸುವವನು ನಿಮ್ಮ ದಾಸನಾಗಿರಲಿ. ಹಾಗೆಯೇ ನರಪುತ್ರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಅಲ್ಲ, ಇತರರ ಸೇವೆ ಮಾಡುವುದಕ್ಕೂ ಸರ್ವರ ಉದ್ಧಾರಕ್ಕಾಗಿ ತನ್ನ ಪ್ರಾಣವನ್ನು ಈಡಾಗಿ ಕೊಡುವುದಕ್ಕೂ ಬಂದಿದ್ದಾನೆ ಎಂದು ಹೇಳಿದರು. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಬಲಗೈ ಮೇಲೆ ಮಾಡಿ ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಇಲ್ಲಿ ಸೇವೆ ಎಂಬ ಮನೋಭಾವ. ಸೇವೆ ಅಂದರೆ ಏನು? ತುಂಬ ಮುಖ್ಯವಾದದ್ದು. ಸೇವೆ ಅಂದರೆ ಇನ್ನೊಬ್ಬರ ಮನೆಗೆ ಹೋಗಿ ಜೀತ ಮಾಡುವಂಥದ್ದಲ್ಲ ಸೇವೆ. ಒಂದು ದಾನ ಮಾಡುವಂಥದ್ದು ಸೇವೆ. ಒಂದು ಪ್ರಾರ್ಥನೆಗೆ ಕರ್ಕೊಂಡು ಬರುವಂಥದ್ದು ಸೇವೆ. ಒಬ್ಬರಿಗಾಗಿ ಪ್ರಾರ್ಥಿಸುವಂಥದ್ದು ಸೇವೆ. ಇನ್ನೊಬ್ಬರಿಗೆ ಏನೇನು ಅವಶ್ಯಕತೆ ಇದೆ ಅದನ್ನು ನೋಡುವಂಥ, ನಿಮ್ಮ ಕೈಯಲ್ಲಿ ಆಗದೆ ಇದ್ದರೂ ಅನೇಕರ ಹತ್ರ ಕೇಳಿ ಆದರೂ ಅವರಿಗೆ ಕೊಡುವಂಥ ಸೇವೆ. ಹಾಗೂ ವಿಶೇಷವಾಗಿ ಯಾರು ಕ್ರಿಸ್ತನನ್ನು ಅರಿಯದಂತೆ ಇದ್ದಾರೆ ಅವರಿಗೆ ಅರಿಯುವಂಥ ಹಾಗೂ ಅವರಿಗೆ ಕ್ರಿಸ್ತನನ್ನು ಮುಟ್ಟಿಸುವಂಥ ಒಂದು ಕಾರ್ಯವೇ ಸೇವೆ. ಈ ಸೇವೆ ಅದಾದ ಮೇಲೆ ನಿಮ್ಮ ಆತ್ಮಕ್ಕೆ ನೀವು ಯಾವ ರೀತಿಯಲ್ಲಿ ಸೇವೆ ಮಾಡಿಕೊಳ್ಳುವಂಥದ್ದೆಂದರೆ ನಿಮ್ಮ ಪ್ರಾರ್ಥನೆ. ನೀವು ಎಷ್ಟಾಗಿ ಲೋಕದ ಎಲ್ಲ ಕಾರ್ಯವನ್ನು ತ್ಯಜಿಸ್ತೀರೋ, ಎಷ್ಟಾಗಿ ನೀವು ಲೋಕದಲ್ಲಿ ಕೆಟ್ಟದನ್ನ ಮಾಡುವರ, ಕೆಟ್ಟ ಸಹವಾಸ ಮಾಡುವ, ಕ್ರಿಸ್ತನಿಗೆ ವಿರೋಧ ಮಾಡುವ ಕಾರ್ಯದಲ್ಲಿ ಯಾರೇ ಇದ್ರೂ ಅವರ ಸಹವಾಸವನ್ನ ಬಿಡ್ತಿರೋ ಅದು ದೊಡ್ಡ ಸೇವೆ. ಅದಕ್ಕಾಗಿಯೇ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದದ್ದು. ಇದು ತುಂಬ ಮುಖ್ಯವಾದದ್ದು. ಚರ್ಚಿಗೆ ಬರುವಾಗ
ನಿಮ್ಮ ಮನೆಯಲ್ಲಿ ಪ್ರಾರ್ಥನೆ ಮಾಡುವಂಥ ಸಮಯವನ್ನು ನೀವು ಬೇರೆ ಯಾವುದಕ್ಕಾದ್ರೂ ಟಿವಿ ಆಮೇಲೆ ನಿಮ್ಮ ಫ್ರೆಂಡ್ಸಿಗೆ ಕೊಟ್ಟರೆ ಅದರ ಥರ ಕೆಟ್ಟದ್ದು, ಅದರ ಥರ ಶಾಪ ಇಲ್ಲ. ದೇವನ ನೇರ ಆಶೀರ್ವಾದ ನಿಮ್ಮಲ್ಲಿ ನಷ್ಟಪಟ್ಟು ಹೋಗ್ತದೆ. ದೇವನಿಗೆ ಸಮಯವನ್ನು ಕೊಡ್ರಿ, ದೇವರ ಜೊತೆ ಮಾತನಾಡ್ರಿ. ನಿಮ್ಮ ಫ್ರೆಂಡ್ಸ್ ಜೊತೆ ಏನು ಬೇಡ, ನಿಮ್ಮ ಮೊಬೈಲ್ ಹಿಡ್ಕೊಂಡು ನೀವು ಎಷ್ಟು ಟೈಮ್ ಕಳೀತೀರಿ. ಅಳಿದು ಹೋಗುವಂಥ ಕಾರ್ಯಕ್ಕಾಗಿ ಎಷ್ಟು ನಿಮ್ಮ ಸಮಯವನ್ನು ವ್ಯರ್ಥ ಮಾಡ್ತೀರಿ. ನೋಡಿ, ಚರ್ಚಿಗೆ ಬಂದು ಪ್ರೇಯರ್, ಇಲ್ಲ ಕುಟುಂಬ ಪ್ರಾರ್ಥನೆ, ಇಲ್ಲ ಮನೇಲಿ ಬೈಬಲ್ ಓದುವಂಥದ್ದು, ನಿಮಗೆ ನೀವು ನೋಡ್ಕೊಳ್ರಿ, ಕೇಳ್ಕೊಳ್ರಿ, ಎಷ್ಟು ಟೈಮ್ ನೀವು ನಿಮಗಾಗಿ ಸ್ವಂತಕ್ಕಾಗಿ ಖರ್ಚು ಮಾಡ್ತೀರಿ. ಹಾಗಾದ್ರೆ ನಿಮ್ಮ ಆತ್ಮ ನೀವು ಸತ್ತ ಮೇಲೆ ಕರ್ಕೊಂಡು ಹೋಗ್ಬೇಕಾದ್ರೆ ನೀವು ಎಷ್ಟು ಟೈಮನ್ನು ಅಲ್ಲಿ ಕಳಿಬೇಕು. ಸುಮ್ಮನೆ ಈಸಿ ಅಲ್ಲ, ಈಸಿ ಅಂತ ತಿಳ್ಕೊಳ್ಬಿಡ್ರಿ. ನೀವು ಯಾರು ತಿಳ್ಕೊಳ್ಬಿಡ್ರಿ ತುಂಬ ಈಸಿ ನಾವು ಸತ್ತ ಮೇಲೆ ಹೊಟ್ಟೋಗ್ತೀವಿ ಅಂತ. ಇಲ್ಲ, ಸುಳ್ಳು. ನಿಮ್ಮ ಶರೀರಕ್ಕಾಗಿ, ನಿಮ್ಮ ಸುಖಕ್ಕಾಗಿ ಏನೆಲ್ಲ ಕೂಡಿಡ್ತೀರಿ, ಏನೆಲ್ಲ ಕಷ್ಟಪಟ್ಟಿದ್ದೀರಿ, ಏನೆಲ್ಲ ಮಾಡ್ತಿದ್ದೀರಿ, ಆತ್ಮಕ್ಕಾಗಿ ಏನು ಮಾಡ್ತಾ ಇದ್ದೀರಾ? ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಏನಾದರೂ ಪದಾರ್ಥ ಆದರೆ ಎಲ್ಲಿ ಚೆನ್ನಾಗಿ ಮಾಡ್ತಾರೆ. ಏನಾದರೂ ಒಂದು ತಿನ್ನೋ ಪದಾರ್ಥ ನೋಡ್ರಿ, ಎಲ್ಲಿ ಚೆನ್ನಾಗಿ ಮಾಡ್ತಾರೆ ಹೇಳು. ಎಷ್ಟು ದೂರ ಆದರೂ ಹುಡ್ಕೊಂಡು ಹೋಗ್ತಾರೆ. ಎಲ್ಲಿ ಕಮ್ಮಿ ಸಿಗ್ತದೆ ಹುಡ್ಕೊಂಡು ಹೋಗ್ತಾರೆ, ಎಲ್ಲಿ ಒಳ್ಳೇದು ಸಿಗ್ತದೆ ಹುಡ್ಕೊಂಡು ಹೋಗ್ತೀರಿ. ಇಲ್ಲಿ ಸತ್ತ ಮೇಲೆ ನೀವು ಹೋಗ್ಬೇಕಲ್ಲ ಮೇಲೆ, ಯಾಕೆ ಹುಡ್ಕೊಂಡು ಬರಲ್ಲ? ಯಾಕೆ ಓಡಿ ಬರಲ್ಲ? ಯಾಕೆ ನಿಧಾನ? ಯಾಕೆ ತಡಸ್ಸುಗಳು? ಯಾಕೆ ಕಾರಣ? ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, Hallelujah. ಹಾಲೆಲೂಯಾ, Hallelujah. ಥ್ಯಾಂಕ್ ಯು ಜೀಸಸ್, Thank you, Jesus. ಪ್ರೈಸ್ ಜೀಸಸ್. Praise to Jesus. ಒಂದೇ ಒಂದು ಉದಾಹರಣೆ ಹೇಳಿ ಆರಾಧನೆಗೆ ಹೋಗೋಣ. ಆಸ್ಪತ್ರೆಯಲ್ಲಿ ನಿಮ್ಮೆಲ್ರಿಗೂ ಏನಾದರೂ ಅನುಭವ ಆಗಿದೆಯೋ ಏನೋ ಗೊತ್ತಿಲ್ಲ. ನೀವೋ ಇಲ್ಲ ನಿಮ್ಮ ತಂದೆಯೋ ನಿಮ್ಮ ತಾಯಿಯೋ ನಿಮ್ಮ ಅಕ್ಕ ತಂಗಿ, ಇಂಥ ಒಂದು ರಿಲೇಷನ್ ICU ಅಲ್ಲಿ ಒಳಗೆ ಮಲಗಿದ್ದಾರೆ. ಡಾಕ್ಟರ್ ಹೇಳಿದ್ದಾರೆ ಸೀರಿಯಸ್, ಸತ್ತೋಗ್ತಾರೆ. ಒಳಗೆ ICU ಅಲ್ಲಿ ಪೇಷಂಟ್ ಇದ್ದಾರೆ. ನಿಮ್ಮ ತಂದೆನೋ ನಿಮ್ಮ ತಾಯಿಯೋ ಇಲ್ಲ ನಿನ್ನ ಗಂಡನೋ ಹೆಂಡತಿಯೋ ನಿಮ್ಮ ಮಕ್ಕಳೋ ಎನಿ ಎಕ್ಸ್, ಈ ರಕ್ತ ಸಂಬಂಧ. ನೀವು ಹೊರಗಿದ್ದೀರಿ. ಹೊರಗಿದ್ದು ನಿಮ್ಗೆ ಇಷ್ಟವಾದದ್ದು ತಿಂಡಿ ತಿನಿಸುಗಳು ಅಲ್ಲಿ ಇಟ್ಕೊಂಡು ತಿಂತೀರಾ? ಅಲ್ಲ, ಬೇಗ ಉತ್ತರ ಕೊಡಬೇಕು. ಒಳಗೆ ICU ಅಲ್ಲಿ ನಿಮ್ಮ ಗಂಡ ಇಲ್ಲ ನಿಮ್ಮ ಹೆಂಡತಿ ಇಲ್ಲ ನಿಮ್ಮ ತಂದೆ ಇಲ್ಲ ನಿಮ್ಮ ತಾಯಿ ನಿಮ್ಮ ಮಕ್ಕಳು, ಈ ಒಂದು ಸಂಬಂಧದವರು ಒಳಗಿದ್ದಾರೆ ICU ಅಲ್ಲಿ. ನೀವು ಹೊರಗಡೆ ಇದ್ದೀರಾ. ಸರಿಯಾಗಿ ಗಮನಿಸ್ಬೇಕು ನನ್ನ ಮಾತು. ಅಲ್ಲಿ ಹೊರಗಡೆ ಕೂತು ಇಷ್ಟ ಬಂದದ್ದು ತಿಂತೀರಾ? ತಿನ್ಲಿಕ್ಕೆ ಮನಸ್ಸಿದ್ಯಾ? ಇಲ್ಲ. ಅಲ್ಲಿ ನಿಮ್ಮ ಕೈಯಲ್ಲಿ ಒಳ್ಳೆ ಸ್ಮಾರ್ಟ್ ಮೊಬೈಲ್ಗಳು, ಅಲ್ಲಿ ಕೂತ್ಕೊಂಡು ಪಿಕ್ಚರ್ ನೋಡ್ತೀರಾ, ಸೀರಿಯಲ್ ನೋಡ್ತೀರಾ, ನಿಮ್ಮ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಮಾತಾಡ್ತೀರಾ? ಮಾತಾಡ್ರಿ. ಇಲ್ಲ. ಅಲ್ಲಿ ಕೂತ್ಕೊಂಡು ನೀವು ಯಾವ ಕ್ಷಣದಲ್ಲಿ ಇವ್ರ ಕಡೆಯವರು ಎಂಬುದಾಗಿ ಡಾಕ್ಟ್ರು ಹೇಳಿ ಕಳಿಸಿ ಸ್ಲಿಪ್ಪಲ್ಲಿ ಬರ್ಕೊಡ್ತಾರೆ ಔಷಧಿಗೆ, ಅಲ್ಲಿ ನೀವು ಕೂತಿದ್ದೀರಿ ICU ಹೊರಗೆ. ಆಗ ನಿಮ್ಮ ಫ್ರೆಂಡ್ಸ್ ಬರ್ತಾನೆ, ನಿಮ್ಮ ಫ್ರೆಂಡ್ ಬಂದು ಕರೀತಾರೆ, ಬಾ ಹೋಗೋಣ, ಬಾ ಕುಡಿಯಕ್ಕೆ ಹೋಗೋಣ, ಬಾ ಅಲ್ಲಿ ಹೋಗೋಣ, ಬಾ ಇಲ್ಲಿ ಹೋಗೋಣ, ಬಾ ಅಲ್ಲಿ ಸೈಟ್ ಇದೆ, ಅಲ್ಲಿ ಕಮ್ಮಿಲಿ ಇದು ಸಿಗುತ್ತೆ ಅದು ಸಿಗುತ್ತೆ ಅಂತ ಹೇಳಿ ನಿಮ್ಮನ್ನು ಪ್ರಚೋದಿಸುವಂಥ ಆ ಒಂದು ಸಮಯಕ್ಕೆ ಅಲ್ಲಿ ಬಂದರೆ ಫ್ರೆಂಡ್ಸ್ ಜೊತೆ ಹೋಗ್ಲಿಕ್ಕೆ ರೆಡಿ ಇದ್ದೀರಾ? ಅದಾದಮೇಲೆ ಒಳಗೆ ಸೀರಿಯಸ್ ಕಂಡೀಷನ್ ಇರತಕ್ಕಂಥ ಪೇಷಂಟ್ ಯಾವಾಗ ಪ್ರಾಣ ಹೋಗ್ತದೋ ಗೊತ್ತಿಲ್ಲ. ಅಂಥ ಸಮಯದಲ್ಲಿ ನೀವು ಮನೆಯಿಂದ ಹೊರಡುವಾಗ, ಅಯ್ಯೋ ಇನ್ನೂ ಒಂದು ಅರ್ಧ ಗಂಟೆ ಬಿಟ್ಟು ಹೋಗೋಣ, ಇನ್ನೊಂದು 1 hour ಬಿಟ್ಟು ಹೋಗೋಣ,
ಎಂಬುದಾಗಿ, ಮನೆಗೆ ಏನೋ ತಗೊಂಡೋಗಿ ಬಂದಿದ್ದೀರಿ, ಇಲ್ಲ ಹಣ ತಗೊಳಕ್ಕೆ ಬಂದಿದ್ದೀರಿ, ಎಷ್ಟು ಬೇಗ ಆಗ್ತದೋ, ಎಷ್ಟು ಬೇಗ ಆಸ್ಪತ್ರೆಗೆ ಹೋಗ್ಬೇಕು ಎಂಬುದಾಗಿ ಆತುರದಿಂದ ಇರ್ತಿರೋ, ಇಲ್ಲ ಅಯ್ಯೋ ಹೋದರೆ ಆಯ್ತು, 1 ಅವರ ಅರ್ಧ ಗಂಟೆನ ಬಿಟ್ಟು ಹೋಗೋಣ ಬಿಡು, ಅವರು ಒಳಗೆ ಮಲಗಿದಾರಲ್ಲ ICU ಅಲ್ಲಿ, ಅವ್ರು ನೋಡ್ಕೊಳ್ತಾರೆ ಅಂತೀರಾ? ಏನು ಮಾಡ್ತೀರಿ? ಎಷ್ಟು ಬೇಗ ಆಗ್ತದೋ, ಯಾವುದ್ರಲ್ಲಿ ಆಗ್ತದೋ, ಹೆಂಗಾಗ್ತದೋ, ಯಾರನ್ನಾದ್ರೂ ಕೈ ತೋರಿಸಿ ಹೆಂಗಾದ್ರೂ ಮಾಡಿ ಕಾಡಿ ಬೇಡಿ ಆದರೂ ತಲುಪುವಂಥ ಜಾಗಕ್ಕೆ ಹೋಗ್ತಾರೆ. ಪ್ರಿಯರೇ, ಇದು ಈಗ ನಾನು ಉದಾಹರಣೆ ಕೊಟ್ಟಿದ್ದು ಇದು ಶಾಶ್ವತವಾದದ್ದಲ್ಲ. ನಾವೆಲ್ಲರೂ ಒಂದು ದಿನ ಸಾಯಲೇಬೇಕು. ನಾವೆಲ್ಲರೂ ಒಂದು ದಿನ ಈ ಭೂಮಿಯನ್ನು ಬಿಟ್ಟು ಹೋಗ್ಬೇಕು, ನಿಮ್ಮ ಮನೆಯನ್ನು ಬಿಟ್ಟು ಹೋಗ್ಬೇಕು, ನಮ್ಮ ಆಸ್ತಿಯನ್ನು ಬಿಟ್ಟು ಹೋಗ್ಬೇಕು, ನಮ್ಮ ಮಕ್ಕಳನ್ನು ಬಿಟ್ಟು ಹೋಗ್ಬೇಕು, ನಮ್ಮ ಮಡದಿಯನ್ನ, ಈ ಲೋಕದಲ್ಲಿ ಸಂಪಾದಿಸಿದಂತೆ ಎಲ್ಲವನ್ನ, ಜನರನ್ನ, ನೆಂಟರನ್ನ ಎಲ್ಲವನ್ನ ಬಿಟ್ಟು ಹೋಗ್ಬೇಕು. ಹೋಗುವಂತ ಕಾರ್ಯಕ್ಕೆ ನಿಮ್ಮ ತಯಾರಿ ಏನು? ನಿಮ್ಮ ತಯಾರಿ ಏನು? ಒಳ್ಳೆಯದನ್ನ ಹುಡುಕಿದ್ದೀರಾ? ಒಳ್ಳೆಯದನ್ನ ಮಾಡ್ತಿದ್ದೀರಾ? ತ್ಯಾಗವನ್ನ ಮಾಡ್ತಿದ್ದೀರಾ? ನಿಮ್ಮ ಆತ್ಮಕ್ಕೆ ನೀವು ಬಲಪಡಿಸ್ತಾ ಇದ್ದೀರಾ? ಶರೀರ ಸ್ವಲ್ಪ ವೀಕ್ ಆದರೆ ಡಾಕ್ಟರ್ ಹತ್ರ ಹೋಗಿ ಟಾನಿಕೋ, ಹಾಲೋ, ಮಾಂಸನೋ, ಸೂಪೋ, ಒಳ್ಳೆ ಊಟ, ಪೌಷ್ಟಿಕರವಾದಂಥ ಪೌಷ್ಟಿಕಾಂಶಗಳನ್ನು ತಗೊಂಡಂಥ ಊಟ, ಒಳ್ಳೆಯ ಒಂದು ಪದಾರ್ಥಗಳನ್ನು ನೀವು ತಿಂತೀರಿ, ಮಕ್ಕಳಿಗೆ ಕೊಡ್ತೀರಲ್ಲ. ನಿಮ್ಮ ಆತ್ಮಕ್ಕೆ, ನಿಮ್ಮ ಶರೀರಕ್ಕೆ ಎಷ್ಟು ಕಾಪಾಡಿದ್ರು, ಆತ್ಮಕ್ಕೆ ಕಾಪಾಡದೆ ಹೋದರೆ, ಆ ಆತ್ಮಕ್ಕೆ ಜೀವವನ್ನು ಕೊಡದೆ ಹೋದರೆ ನೀವು ಮಾಡಿದ್ದೆಲ್ಲವೂ ವೇಸ್ಟ್. ಅದಕ್ಕಾಗಿ ಒಂದು ಕಾರ್ಯವನ್ನು ನೋಡಿ ನಾವು ಮುಗಿಸೋಣ. ಉಪವಾಸ, ಈ ತ್ಯಾಗ, ಇಲ್ಲಿ ಉಪವಾಸದಲ್ಲಿ 7 ಕಾರ್ಯವನ್ನು ನಾವು ನೋಡೋಣ. ಅದು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಧ್ಯಾನಕೂಟದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿರ್ಬೋದು. ಅದು ಓದುವಾಗ ಗ್ರಹಿಸಿಕೊಳ್ಳ್ರಿ, ಸಮಯ ಇದ್ದಾಗ ಅದು ನೋಡೋಣ. ಏವೇಲನ ಗ್ರಂಥ 2ನೇ ಅಧ್ಯಾಯ ವಾಕ್ಯ 12. ಸರ್ವೇಶ್ವರ ಇಂತೆನ್ನುತ್ತಾರೆ, ಈಗಲಾದರೂ ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಳ್ಳಿ, ಉಪವಾಸ ಕೈಗೊಂಡು 10 ಗೋಳಾಡಿ, ನಿಮ್ಮ ಉಡುಪುಗಳನ್ನು ಅಲ್ಲ ಹೃದಯಗಳನ್ನು ಸೀಳಿರಿ, ನಿಮ್ಮ ದೇವರಾದ ಸರ್ವೇಶ್ವರ ಸ್ವಾಮಿಯ ಕಡೆಗೆ ತಿರುಗಿಕೊಳ್ಳಿ. ಅವರು ದಯಾವಂತನು, ಕರುಣಾಮೂರ್ತಿ, ಸಹನಶೀಲನು, ಪ್ರೀತಿಮಯನು, ವಿಧಿಸಬೇಕಾಗಿದ್ದ ದಂಡನೆಗಾಗಿ ಮನ ನೊಂದುಕೊಳ್ಳುವವನು. ಒಂದು ವೇಳೆ ಸರ್ವೇಶ್ವರ ತಮ್ಮ ಮನಸ್ಸನ್ನು ಬದಲಾಯಿಸಬಹುದು, ನಿಮ್ಮ ಕಡೆಗೆ ತಿರುಗಿ ನಿಮ್ಮನ್ನು ಆಶೀರ್ವದಿಸಬಹುದು. ಯಾವುದರಿಂದ? ಉಪವಾಸದಿಂದ. ಇದು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನನಗೆ ಕಮ್ಮಿ ಅಂದರೂ 1-1.5 ಗಂಟೆ ಬೇಕು. ಓದಿದ್ದನ್ನು ಗ್ರಹಿಸಿಕೊಡ್ರಿ. ಸೆಕೆಂಡ್, ಯೆಶಾಯನ ಗ್ರಂಥ ಐಸಯ 58ನೇ ಅಧ್ಯಾಯ ವಾಕ್ಯ 7. ಹಸಿದವರಿಗೆ ಅನ್ನ ಹಾಕುವುದು, ನೆಲೆ ಇಲ್ಲದೆ ಅಲಿಯುತ್ತಿರುವ ಬಡವರನ್ನು ಮನೆಗೆ ಬರಮಾಡಿಕೊಳ್ಳುವುದು, ಬೆತ್ತಲೆಯಾದವರನ್ನು ಕಂಡಾಗ ಅವರಿಗೆ ಬಟ್ಟೆ ಒದಿಸುವುದು, ನಿನ್ನ ರಕ್ತ ಸಂಬಂಧಿಕರಿಂದ ಮುಖ ಮರೆಮಾಡಿಕೊಳ್ಳದಿರುವುದು, ಇದೇ ಅಲ್ಲವೇ ನನಗೆ ಇಷ್ಟವಾದ ಉಪವಾಸ ವೃತ್ತ. ಇದನ್ನು ಆಚರಿಸುವಾಗ ನೀವು ಉದಯ ಕಾಲದ ಸೂರ್ಯನಂತೆ ಪ್ರಜ್ವಲಿಸುವಿರಿ. ಆರೋಗ್ಯ ಭಾಗ್ಯವೂ ನಿಮಗೆ ಬೇಗನೆ ದೊರಕುವುದು. ನಿಮ್ಮ ಸದಾಚಾರವೇ ನಿಮಗೆ ಮುಂಬಲವಾಗಿ ನಡೆಸುವುದು. ಸರ್ವೇಶ್ವರ ಸ್ವಾಮಿಯ ಮಹಿಮೆ ನಿಮಗೆ ಹಿಂಬಲವಾಗಿ ಇರುವುದು. ಆಗ ನೀವು ಪ್ರಾರ್ಥಿಸಿದರೆ ಆ ಸ್ವಾಮಿ ನಿಮಗೆ ಉತ್ತರಿಸುವರು. ನೋಡಿದ್ರಾ? ಯಾವಾಗ ಪ್ರಾರ್ಥಿಸಬೇಕು? ಈಗ ಓದಿದ್ದನ್ನು ಕೇಳಿದ್ರಲ್ಲ, ಅದು ಮಾಡಿದ ಮೇಲೆ ಪ್ರಾರ್ಥಿಸಬೇಕು. ಅದಕ್ಕಿಂತ ಮುಂಚೆ ನೀವು ಏನೇ ಟಿಪ್ಪರ್ಲಾಗ ಹಾಕಿದ್ರೂ ಸಿಗೋದಿಲ್ಲ. ನಿಮ್ಮಲ್ಲಿ ಒಂದು ಕೊಳೆ ಇದ್ದು, ಒಂದು ಅವಿಶ್ವಾಸ ಇದ್ದು, ಒಂದು ವಿಶ್ವಾಸ ಇಲ್ಲದ ಪ್ರಾರ್ಥನೆ, ನಿಮ್ಮ ಪ್ರಾರ್ಥನೆ ನಿರರ್ಥಕವಾದದ್ದು. ಯಾವ ಕಾರಣಕ್ಕೂ ನೆರವೇರೋದಿಲ್ಲ. ನೀವು ಪ್ರಾರ್ಥಿಸೋ ಮುನ್ನ ಇದೊಂದು ಕಂಡೀಷನ್. ಇದು ಏನು ಕಂಡೀಷನು? ಕ್ರಿಸ್ತನಿಗೆ ಇಷ್ಟವಾದದ್ದನ್ನು ಮಾಡಬೇಕು. ನಾವು
ಕ್ರಿಸ್ತನಿಗೆ ಇಷ್ಟವಿಲ್ಲದಂಥ ಕಾರ್ಯವನ್ನು ನೀವು ಮಾಡಿದರೆ ಅದು ಯಾವ ಕಾರಣಕ್ಕೂ ಪ್ರಯೋಜನ ಇಲ್ಲ. ನಂಬರ್ 2, 1 ದೇವರ ಆಜ್ಞೆಯನ್ನು ಪಾಲಿಸು. 2 ದೇವರ ಇಷ್ಟವನ್ನು ನೆರವೇರಿಸಿ ಪ್ರಾರ್ಥಿಸು. 3ನೇದು ಮತ್ತಾಯನ ಶುಭ ಸಂದೇಶ 4ನೇ ಅಧ್ಯಾಯ ವಾಕ್ಯ 2. ಅಲ್ಲಿ ಯೇಸು 40 ದಿನ ಹಗಲಿರುಳು ಉಪವಾಸವಿದ್ದರು. ಅನಂತರ ಅವರಿಗೆ ಬಹಳ ಹಸಿವಾಯಿತು. ಆಗ ಶೋಧಕನು ಬಂದು, ನೀನು ದೇವರ ಪುತ್ರನೆಂಬುದು ಸತ್ಯವಾದರೆ ಈ ಕಲ್ಲುಗಳು ರೊಟ್ಟಿಗಳಾಗಲೆಂದು ಆಜ್ಞೆ ಮಾಡು ಎಂದನು. ಅದಕ್ಕೆ ಯೇಸು, ಸ್ವಾಮಿ, ಪವಿತ್ರ ಗ್ರಂಥದಲ್ಲಿ ಹೇಳಿರುವ ಪ್ರಕಾರ ಮಾನವನು ಜೀವಿಸುವುದು ಆಹಾರದಿಂದ ಮಾತ್ರವಲ್ಲ, ದೇವರಾಡುವ ಪ್ರತಿಯೊಂದು ನುಡಿಯಿಂದ ಎಂದರು. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಕ್ರಿಸ್ತನ ಮಾದರಿಯ ಉಪವಾಸ ಇದು. ಕ್ರಿಸ್ತನು ಯಾವ ರೀತಿಯಲ್ಲಿ ಉಪವಾಸನ ಮಾಡಿದ್ರು ಆ ರೀತಿ ನಾವು ಶೋಧನೆಗೆ ಒಳಗಾಗದಂತೆ ನಾವು ಉಪವಾಸವನ್ನ ಮಾಡಿದ್ದಲ್ಲಿ ದೇವರೊಂದಿಗೆ ವಾಸ ಮಾಡುವುದೇ ಉಪವಾಸ. ಇದು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸಮಯ ಇಲ್ಲ, ಅದಕ್ಕೆ ಓದಿಸ್ತಾ ಇದ್ದೇನೆ. ನೆಕ್ಸ್ಟ್ ದಾನಿಯೇಲನ ಗ್ರಂಥ, ಹಳೆ ಒಡಂಬಡಿಕೆ, ದಾನಿಯೇಲ್ ಪ್ರವಾದನ ಗ್ರಂಥ 9ನೇ ಅಧ್ಯಾಯ ವಾಕ್ಯ 3. ಉಪವಾಸವಿದ್ದು ಗೋಣಿತಟ್ಟು ಸುತ್ತಿಕೊಂಡು ಬೂದಿ ಬಳಿದುಕೊಂಡು ಸರ್ವೇಶ್ವರನಾದ ದೇವರ ಕಡೆಗೆ ಮುಖವೆತ್ತಿ ಪ್ರಾರ್ಥನೆ ವಿಜ್ಞಾಪನೆಗಳಲ್ಲಿ ನಿರತನಾದೆ. ಪಾಪವನ್ನು ಅರಿಕೆ ಮಾಡಿ ನನ್ನ ದೇವರಾದ ಸರ್ವೇಶ್ವರನಿಗೆ ಹೀಗೆಂದು ಭಿನ್ನಯಿಸಿದೆ. ಉಪವಾಸ ಮಾಡುವಾಗ ಇದರ ಅರ್ಥ ಗೋಣಿತಾಟು, ಬೂದಿ ಅಂದರೆ ತಗ್ಗಿಸಿಕೊಳ್ಳುವಂಥದ್ದು ಎಂಬುದಾಗಿ. ಯಾವೊಂದು ವ್ಯಕ್ತಿ ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡ್ತಾರೋ ಅಲ್ಲಿ ದೇವನ ಪ್ರಸನ್ನತೆ ಇದೆ. ಇಲ್ಲಿ ಅನೇಕ ಪ್ರಾರ್ಥನೆ ಕೂಟಗಳನ್ನು ನೀವು ನೋಡ್ತೀರಿ, ಅದೆಲ್ಲ ಭಯಂಕರವಾದಂಥ ಗಲಾಟೆ ಪಲಾಟಿ ಎಲ್ಲ ಆದಮೇಲೆ ಸಾವಿರಾರು ಜನಕ್ಕೆ ಊಟ ಹಾಕ್ತಾರೆ. ಅಲ್ಲೇ ಜಗಳ. ಅವರು ಉಪವಾಸ ಮಾಡಿರ್ತಾರೆ, ಉಪವಾಸದಲ್ಲಿರ್ತಾರೆ, ಆದರೆ ಅಲ್ಲಿ ಊಟ ಹಾಕುವಾಗ ನೋಡಬೇಕು ಭಯಂಕರ ಗಲಾಟೆ, ಕೆಟ್ಟ ಮಾತು, ಅದು ಅದಲ್ಲ. ನೀನು ಉಪವಾಸ ಮಾಡುವಾಗ ನಿನ್ನ ಶರೀರ, ನಿನ್ನ ಆತ್ಮ ತ್ಯಾಗವನ್ನು ಮಾಡಿರಬೇಕು. ಯಾವ ತ್ಯಾಗ? ತಗ್ಗಿಸಿಕೊಳ್ಳುವಂಥದ್ದು, ನಿನ್ನಂತೆಯೇ ಪರರನ್ನು ಪ್ರೀತಿಸುವಂಥದ್ದು. ದರ್ಪ ಅಲ್ಲ, ದೌರ್ಜನ್ಯ ಅಲ್ಲ, ಸ್ವಾರ್ಥ ಅಲ್ಲ. ನಾನು ದೊಡ್ಡ ಒಂದು ವಿದ್ಯೆಯನ್ನು ಓದಿದ್ದೀನೋ, ಇಲ್ಲ ಶ್ರೀಮಂತನೋ, ಇಲ್ಲ ನಾನು ನನ್ನ ಎಲ್ಲ ಗೊತ್ತು ಎಂಬ ಅಹಂಭಾವ ಯಾವುದೂ ಇಲ್ಲ. ಪ್ರಿಯರೇ, ಎಷ್ಟು ನೀವು ಕೆಳಮಟ್ಟಕ್ಕೆ ತಗ್ಗಿಸ್ಕೊಳ್ತೀರೋ ಅಷ್ಟು ದೇವನ ಆಶೀರ್ವಾದ ಇರ್ತದೆ. ದೇವನ ಆಶೀರ್ವಾದ ಇರ್ತದೆ. ಯಾವ ಕಾರಣಕ್ಕೂ ನಾನು ಎಂಬುದು ಬಂತು ನಿಮ್ಮಲ್ಲಿ, ಅದು ನಿಮ್ಮ ಎಲ್ಲ ಕಾರ್ಯವನ್ನು ಮುರಿದಾಯ್ತು ಅಂತ ತಿಳ್ಕೊಳ್ರಿ. ನಾನು ನನ್ನದೇ ಬಂತು, ಮುಗೀತು ನಿಮ್ಮ ಕತೆ. ದೇವರ ಸಂಬಂಧ ಮುರಿದೋಗಿರ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. 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 ಕಡೆಯದಾಗಿ ಒಂದು ಕಾರ್ಯವನ್ನು ಹೇಳಿ ನಾನು ಮುಗಿಸ್ತೇನೆ. ಲೂಕನ ಸುವಾರ್ತೆ 2ನೇ ಅಧ್ಯಾಯ ವಾಕ್ಯ 37. ಅವಳಿಗೆ ಸುಮಾರು 84 ವರ್ಷ ವಯಸ್ಸು. ಮಹಾದೇವಾಲಯವನ್ನು ಬಿಟ್ಟು ಅವಳು ಎಲ್ಲಿಗೂ ಹೋಗುತ್ತಿರಲಿಲ್ಲ. ಹಗಲಿರುಳು ಉಪವಾಸ ಪ್ರಾರ್ಥನೆಗಳಿಂದ ದೇವರ ಆರಾಧನೆಯಲ್ಲಿ ನಿರತಳಾಗಿದ್ದಳು. ಅವಳು ಅದೇ ಸಂದರ್ಭದಲ್ಲಿ ಅಲ್ಲಿಗೆ ಬಂದು ದೇವರಿಗೆ ಕೃತಜ್ಞತಾ ಸ್ತುತಿ ಸಲ್ಲಿಸಿ ಜೆರುಸಲೇಮಿನ ವಿಮೋಚನೆಯನ್ನು ಎದುರು ನೋಡುತ್ತಿದ್ದ ಅಲ್ಲಿ ಅವರಿಗೆಲ್ಲ ಆ ಶಿಶುವಿನ ವಿಷಯವಾಗಿ ಹೇಳತೊಡಗಿದಳು. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಒಂದು ವಿಧವೆ, ಅವಳು ಹಣ ಸಂಪಾದನೆ ಮಾಡಿದ್ರು ಅವಳು ದೇವಾಲಯವನ್ನು ಬಿಟ್ಟು ಹೋಗ್ತಾ ಇರಲಿಲ್ಲ. ಆ ಹಣ ಗಳಿಸಿದ್ರು ಅದು ದೇವರ ಸೇವೆಗಾಗಿ ಕೊಡ್ತಿದ್ಲು. ಅವಳು ಯೇಸು ಕ್ರಿಸ್ತನ ಬಗ್ಗೆ, ಆ ಹುಟ್ಟಿದಂಥ ಶಿಶುವಿನ ಬಗ್ಗೆ, ಆ ಶಿಶು ಯಾವ ರೀತಿಯಲ್ಲಿ ಲೋಕದ ಕಾರ್ಯವನ್ನು, ಲೋಕದ ಪಾಪವನ್ನು ಪರಿಹರಿಸುವಂತಹ ಕಾರ್ಯ ಎಂಬುದಾಗಿ ಆತ್ಮರ ಪ್ರೇರಣೆಯಿಂದ ಪ್ರೇರಿತನಾಗಿ ಅವಳು ಬಂದವರೆಲ್ಲರಿಗೂ ಬೋಧಿಸ್ತಾ ಇದ್ದು, ಉಪವಾಸವನ್ನು ಮಾಡ್ತಿದ್ಲು, ತ್ಯಾಗವನ್ನು ಮಾಡ್ತಿದ್ಲು. ಆಕೆಯನ್ನೇ ಬರಿದು ಮಾಡಿಕೊಂಡು ಈ ರೀತಿಯಾದಂಥ ಉಪವಾಸ, ಈ ರೀತಿಯಾದಂಥ ತ್ಯಾಗ ನಿಮ್ಮದಾಗಿದ್ದರೆ ಈ ಆರಾಧನೆ, ಈ ಒಂದು ತ್ಯಾಗ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಎಲ್ಲೋ ಯಾವ ಮಟ್ಟಕ್ಕೋ ತಗೊಂಡೋಗ್ತದೆ.
ಅದಕ್ಕಾಗಿ ಪ್ರಿಯರೇ, ಈ ದಿನಗಳಲ್ಲಿ ಹೆಚ್ಚಾಗಿ ಪ್ರಾರ್ಥಿಸ್ರಿ. ತುಂಬ ವರ್ಷಗಳಿಲ್ಲ, ತುಂಬ ದಿನಗಳಿಲ್ಲ, ಭಯಂಕರವಾದಂಥ ಕೆಟ್ಟ ಸಂಭವವು ಭೂಮಿ ಮೇಲೆ ಸಂಭವಿಸ್ತದೆ. ನಾನು ಹೇಳ್ಕೊಂಡು ಬರ್ತಾ ಇದ್ದೆ, ಅನೇಕರು ಸತ್ತೋಗ್ತಾರೆ ಅಂತೇಳಿ. ನೀವೇ ನೋಡಿದ್ರಿ. ಅದರಲ್ಲೂ ನನ್ನ ಮನೆಯಲ್ಲೇ ಒಂದು ಸಾವು. ನಾನೇ ನೆನೆಸಿರಲಿಲ್ಲ ನನ್ನ ಹೆಂಡತಿ ಸತ್ತೋಗ್ತಾರೆ ಅಂತೇಳಿ. ಅನಿರೀಕ್ಷಿತವಾದ ಸಾವು. ನೀವು ನಾನು ನೆನೆಸ್ದಂಗೆ ಇಲ್ಲ. ದೇವನು ಈ ಬೈಬಲಲ್ಲಿ ಏನು ಬರೆದಿದ್ದಾರೋ ಇದು 100% ನೆರವೇರತ್ತೆ. ನೆರವೇರದ ಹೊರತು ಈ ಭೂಮಿಯಿಂದ ಸುರಿದಂಥ ಮಳೆ ವ್ಯರ್ಥವಾಗಿ ನನ್ನ ಬಳಿಗೆ ಬರೋದಿಲ್ಲ. ಈ ಬೈಬಲಲ್ಲಿ ಬರೆದಂಥ ಒಂದು ವಾಕ್ಯವು ವ್ಯರ್ಥವಾಗಿ ದೇವನ ಕಡೆಗೆ ಹೋಗೋದಿಲ್ಲ. ಎಲ್ಲವೂ ನೆರವೇರಿಯೇ ತೀರ್ತದೆ. ಅದು ನಿಮ್ಮೆಲ್ಲರ ನಮ್ಮೆಲ್ಲರ ಒಳಿತಿಗಾಗಿ.